ರಾಜ್ಯದ ಕೆಲವೆಡೆ ಗೃಹ ಬಳಕೆ ಸಿಲಿಂಡರ್ಗಳಿಗೆ ಸಮಸ್ಯೆ ಅನ್ನೋದು ಕಾಣಿಸ್ತಾ ಇದೆ. ಜನ ಬಂದು ಕ್ಯೂ ನಿಲ್ತಾ ಇರೋದ್ರಿಂದ ಗದಗ ಜಿಲ್ಲೆಯಲ್ಲಿ ನರಗುಂದದಲ್ಲಿ ಇಡೀ ರಾಜ್ಯದಲ್ಲಿ 10 ಕಡೆ 26 ಕಡೆ ಅಥವಾ 25 ಕಡೆ ಈ ಥರದ ದೃಶ್ಯ ಕಾಣಿಸ್ಬಿಟ್ರೆ ಅದು ದೊಡ್ಡ ಅನಾಹುತ ಅಂತ ನಾನು ಪರಿಗಣಿಸಲ್ಲ. 250 ಸೆಂಟ್ರಲ್ಲಿ 200 ಸೆಂಟ್ರಲ್ಲಿ ಹಂಗೆ ಆಗ್ತಾ ಇದೆಯಂತೆ ಅಂದರೆ ಅದು ಅನಾಹುತ. ಯಾರೋ 4ರಲ್ಲೋ 3ರಲ್ಲೋ 6ರಲ್ಲೋ 8ರಲ್ಲೋ ಆದರೆ ಅದಕ್ಕೆ ಸರ್ಕಾರಗಳೇ ಜವಾಬ್ದಾರಿ ಇಲ್ಲದೆ ಇರ್ಬೋದು. ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಸಪ್ಲೈ ಚೈನಲ್ಲಿ ಪ್ರಾಬ್ಲಮ್ ಆಗಿರೋದು ಇರ್ಬೋದು, ಓನರ್ಗಳು ಸರಿಯಾಗಿ ಪರ್ಚೇಸ್ ಮಾಡ್ಕೊಳ್ಳೋದೇ ಇರೋದು ಇರ್ಬೋದು, ಅಡ್ವಾನ್ಸ್ ಪೇಮೆಂಟ್ಸ್ ಮಾಡದೇ ಇರೋದು ಇರ್ಬೋದು, ಡ್ಯಾಶ್ 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 ಇರಬಹುದು, ಹೇಳಕ್ಕೆ ಬರಲ್ಲ ಅದು. ಬೆಳಗ್ಗೆ 11ರಿಂದ 8ರಿಂದ 11 ಗಂಟೆವರೆಗೂ ಮಾತ್ರ ಗ್ಯಾಸ್ ವಿತರಣೆ ಮಾಡಿದ್ದಾರೆ. ಜನ ಪರದಾಡಿದ್ದಾರೆ, ಸರ್ಕಾರದ ವಿರುದ್ಧ ಹೊರಹಾಕಿದ್ದಾರೆ. ಏನು ಸರ್ಕಾರದ ವಿರುದ್ಧ ಹೊರಹಾಕೋದು ಅಂದರೆ ಏನು ಮಾಡುತ್ತೆ ಸರ್ಕಾರ? ಏನು ಮಾಡಬೇಕು ಹೇಳಿ? ಅಲ್ಲಿರೋ ಜನ ಹೊರ ಹಾಕಿದ್ರು, ಓಕೆ, ಏನು ಮಾಡಬೇಕಿತ್ತು ಸರ್ಕಾರ ನಿಮ್ಮ ಪ್ರಕಾರ? ಏನು ಮಾಡಬೇಕಿತ್ತು? ನಲ್ಲಿ ಬಿಟ್ಬಿಟ್ಟು ತುಂಬಿಕೊಡ್ಬೇಕಿತ್ತ? ಏನು ಮಾಡಬೇಕಾಗಿತ್ತು? ಈಗ ನನ್ನ ಪ್ರಕಾರ ಬರ್ತಿರೋದೇ ನಮ್ಮ ಪುಣ್ಯ. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಾವು ಪುಣ್ಯವಂತ ಸ್ಥಿತಿಯಲ್ಲಿ ಇದ್ದೀವಿ ಆ್ಯಸ್ ಆನ್ ಟುಡೇ. ಮುಂದೇನಾಗುತ್ತೋ ಗೊತ್ತಿಲ್ಲ ನನಗೆ. LPG ಸ್ವಲ್ಪ ಸ್ಟೋರೇಜಲ್ಲಿ ವಿ ಹ್ಯಾವ್ ಫೇಲ್ಡ್. ಗೌರ್ಮೆಂಟ್ ಆಫ್ ಇಂಡಿಯಾ ಅದರಲ್ಲೇನು ಮುಖಾಮುಖಿ ನೋಡೋದೇ ಯಾಮಾರು ಹೋಗಿದ್ದಾರೆ, ಅದರಲ್ಲೇನು ಅನುಮಾನ ಇಲ್ಲ. ಹಾಗಾಗಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಏನು ಆಕ್ರೋಶ ವ್ಯಕ್ತಪಡಿಸ್ಬಿಟ್ರೆ ಎಲ್ಲ ಮಾಮೂಲು ಥರ ನಡೀಬೇಕು ಅಂದರೆ ಯುದ್ಧ ಏನು ಕತೆ ಕಾಯಕ್ಕಾಗ್ತಾ ಇದೆಯಾ? ಹಂಗಾರಲ್ಲಿ ಒಳ್ಳೆ ಕತೆ ಆಯ್ತಲ್ಲ ಇವರುಗಳದ್ದು, ಜನದ್ದು. ಏನೋ ದೆರ್ ಇಸ್ ಅ ಪ್ರಾಬ್ಲಮ್, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಹವೆವರ್ ಅದಕ್ಕೆ ಆಕ್ರೋಶ ಪಡಿಸಿದ್ರೆ ಏನೂ ಆಗಲ್ಲ ಆಕ್ರೋಶದಿಂದ. ಬಳ್ಳಾರಿ ಕಂಪ್ಲೀಲೂ ಅದೇ ಪರಿಸ್ಥಿತಿ ಇದ್ದಂಗಿದೆ. ಜಾಸ್ತಿ ಹಣ ತೊಗೊಂಡ್ರು ಪರವಾಗಿಲ್ಲ, ಸಿಲಿಂಡರ್ ಕೊಡಿ ಅಂತ. ಫಸ್ಟ್ ಆಫ್ ಆಲ್ ಅದೇ ತಪ್ಪು. ಜಾಸ್ತಿ ಹಣ ಯಾಕೆ ತೊಗೋಬೇಕು? ತೊಗೊಂಡು ಅವನನ್ನು ಅರೆಸ್ಟ್ ಮಾಡಬೇಕು, ಓದಿಬೇಕು, ಒಳಗಾಕ್ಬೇಕು ಅವನಿಗೆ, ತೊಗೊಂಡವನಿಗೆ ದುಡ್ಡನ್ನು ಎಕ್ಸಸ್ನ. ಯಾಕೆ ಅವನಿಗೆ ದುಡ್ಡು ಎಕ್ಸಸ್ ಕೊಡು? ಜಾಸ್ತಿ ಆದರೂ ಪರವಾಗಿಲ್ಲ ನನಗೆ ಕೊಟ್ಬಿಡಿ, ಅಂದರೆ ನಿಮಗೆ ಜಾಸ್ತಿ ಆದರೂ ಕೊಟ್ಟಿರಿ ಪರವಾಗಿಲ್ಲ ಅಂತ ಕೊಟ್ಬಿಟ್ರೆ ಬೇರೆಯವರೆಲ್ಲ ಏನು ಮಾಡಬೇಕು? ಅದಕ್ಕೆ ಆಕ್ರೋಶ ಬೇಡವಾ? ಆವಾಗ ಸಿಕ್ಕದೇ ಇರೋರು ಆಕ್ರೋಶ, ಎಲ್ಲ ದುಡ್ಡು ಇರೋರೆಲ್ಲ ದುಡ್ಡು ಕೊಟ್ಬಿಟ್ಟು ತೊಗೊಂಡ್ಬಿಡ್ತಿದ್ದಾರೆ ಸಾರ್ ಅಂತ ಅವ್ರು ಆಕ್ರೋಶ ತೋರಿಸ್ಬಾರ್ದಾಗ ಅವ್ರಿಗೂ ಸಮಸ್ಯೆ ಆಗಲ್ವಾ? ಎಲ್ಲ ಬರೀ ಸ್ವಾರ್ಥಿಗಳ ಥರ ನಮ್ದು ಆಗಿಬಿಟ್ರೆ ಸಾಕಾಗಿದೆ. ದೆರ್ ಈಸ್ ಎ ಪ್ರಾಬ್ಲಮ್, ವಿ ಹ್ಯಾವ್ ಟು ಅಡ್ಜಸ್ಟ್ ಇದನ್ನು. ಅದನ್ನು ಬಿಟ್ಟು ನನಗೆ ಅವತ್ತು ನಡೀತಾ ಇದ್ದಂಗೆ ಸುವರ್ಣ ಯುಗದಲ್ಲಿ ನಡೀತಿದ್ದಂಗೆ ಈಗಲೂ ನಡೀಬೇಕು ಅಂದರೆ ನಡೆಯಲ್ಲ. ಹಾಗೆ ಈಗಿನ್ನೂ ನೀವು ಬಚಾವು ಮುಗಿಬೋದೇನೋ ಯುದ್ಧ, ಮುಗಿದೇ ಇದ್ರೂ ಗೊತ್ತಾಗತ್ತೆ ಇನ್ನೂ ಕಷ್ಟ. ಅಲ್ಲೆಲ್ಲೋ ಒಂದು ಕಡೆ ಸರ್ ಮೊದಲೆಲ್ಲ 2 ದಿನಕ್ಕೆ ಬುಕ್ ಮಾಡಿದ್ರೆ ಬಂದುಬಿಡ್ತಾಯಿತ್ತು. ಈಗ ಹೌದಪ್ಪ, ಮೊದಲೇ 2 ದಿನಕ್ಕೆ ಬುಕ್ ಮಾಡಿದಾಗ ಸಿಲಿಂಡರ್ ಬರ್ತಾಯಿದ್ರೆ ಅವಾಗ ಯುದ್ಧ ಇರಲಿಲ್ಲ. ಈಗ ಯುದ್ಧ ನಡೀತಾ ಇದೆ. ಅವಾಗ ಹಾರ್ಮೋನ್ಸಲ್ಲಿ ಅವ್ನು ಹಡಗನ್ನು ಬಿಡಲ್ಲ ಅಂತ ಹೇಳಿರಲಿಲ್ಲ. ಈಗ ಅವ್ನು ಹಡಗನ್ನು ಬಿಡ್ತಾ ಇಲ್ಲ, ಬಿಡಿಸ್ಕೊಂಡು ಬರಬೇಕು, ಅಣ್ಣ ನಿಂಗೆ ಕಾಲಿಗೆ ಬೀಳ್ತೀನಿ ಅಂತ. ಇವ್ರು 2-3 ದಿನದಲ್ಲಿ ಬುಕ್ ಮಾಡಿಬಿಟ್ಟು ತಕ್ಷಣ ಬಂದುಬಿಡ್ತಿತ್ತು ಅಂತಂದುಬಿಟ್ರೆ ಎಲ್ಲ ದಿನ ಇದೇ ಆಗೋಯ್ತು. ಮೈಕ್ ಕಾಣಿಸಿದ್ರೆ ಸಾಕು, ಪೊಲೀಸ್ನವ್ರು ಬಂದಿದ್ದಾರೆ, ಕಳಿಸಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಇಲ್ಲ, ಕಂಗಾಲಾಗಿದ್ದಾರೆ. ಇಟ್ ವಿಲ್ ಕಂಟಿನ್ಯೂ ಅಷ್ಟೇ. ಎಸ್, ಸರ್ವರ್ ಪ್ರಾಬ್ಲಮ್ ಇದೆ, ಹಂಗಾಗಿ ಜನಗಳೆಲ್ಲ ಮುಗಿ ಬೀಳ್ತಾ ಇದ್ದಾರೆ. ಅದರಿಂದ ಸರ್ವರ್ ಸರಿ ಆದರೆ ಅದು ಆಟೋಮೆಟಿಕ್ ಬುಕಿಂಗ್ ತಗೊಳುತ್ತೆ. ಆನ್ಲೈನ್ ಬುಕಿಂಗ್ ಆಗ್ಬಿಟ್ಟು ಮೆಸೇಜ್ ಎಲ್ಲ ಕಟ್ ಆಗಿದೆ, ಅಮೌಂಟ್ ಎಲ್ಲ ಆಗಿದೆ, ಪ್ರೆಸೆಂಟ್ ದುಡ್ಡು ಎಲ್ಲ ಆಗಿದೆ. ಇನ್ನ ಸಿಲಿಂಡರ್ ಬಂದು ಕೇಳಿದ್ರೆ 20 ದಿನ ಅಂತಾರೆ. ಬೆಳಗ್ಗೆ ಯಾರೊಬ್ಬ ಬಂದ ಆಟೋದನೆ ಅವ್ನು ಹೇಳ್ತಾನೆ ನೀವು ಅಲ್ಲಿ ಬಂದು ಪಾಯಿಂಟ್ ಹತ್ರ ಬಂದು ಇದು ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಅಲ್ಲೋರು ಅವ್ನು ಹೇಳ್ತಾನೆ ನೀವು ಇಲ್ಲಿ ಸ್ವಲ್ಪ ಅಮೌಂಟ್ ನೀವು ಪೇ ಮಾಡಿ. ಆಮೇಲೆ 12ನೇ ತಾರೀಕು ಮೇಡಮ್ ಬುಕ್ ಮಾಡಿರೋದು, ಇಲ್ಲಿವರೆಗೂ ಬಂದಿಲ್ಲ. ಬಂದು ಕೇಳಿದ್ರೆ ಮೊನ್ನೆ ಬಂದಿದ್ರೆ ನೀವು ಬುಕ್ ಮಾಡಿ ದುಡ್ಡು ಕಟ್ಬಿಟ್ಟ ತಕ್ಷಣ ಬೆಳಗ್ಗೆ ಬರುತ್ತೆ ಅಂತ ಯಾರು ಹೇಳೇ ಇಲ್ಲ ನಿಮಗೆ. ಫಸ್ಟ್ ಆಫ್ ಆಲ್ ಹಂಗಾಗೋದು ಇಲ್ಲ. ಅಲ್ಲಿಂದ ಅಷ್ಟು ದಿನ ಕಾಯಲೇಬೇಕು ನೀವು. ಅದು ಹಾಗೆ ಇರೋದೀಗ ಸದ್ಯಕ್ಕೆ ಪರಿಸ್ಥಿತಿ. ಆಟೋ ರಿಕ್ಷಾನ ಒಂದು ದುಡ್ಡು ಕೇಳಿದ್ರೆ ಅವ್ನು ಹಿಡಿದು ಹಾಕ್ಬೇಕು, ಹಿಡಿದು ಪೊಲೀಸ್ ತೋರ್ಕೊಡ್ಬೇಕು ಅವ್ರನ್ನ, ಬೇರೆ ದಾರಿ ಇಲ್ಲ. ಅದನ್ನು ಮಾಡಿ ಅಂತ ಹೇಳಿದಾರಲ್ಲ. ಇನ್ನು ದೇಶದಲ್ಲಿ 2 ತಿಂಗಳಿಗೆ ಬೇಕಾದಷ್ಟು ಪೆಟ್ರೋಲ್ ಹಾಗೂ ಡೀಸೆಲ್ ದಾಸ್ತಾನಿದೆ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಎಲ್ಲ ಇಂಧನ ಮಳಿಗೆಗಳು ಸಮರ್ಪಕ ಪೂರೈಕೆಯನ್ನು ಹೊಂದಿದ್ದು ದೇಶದಲ್ಲಿ ಎಲ್ಲಿಯೂ ಕೂಡ ಪೆಟ್ರೋಲ್, ಡೀಸೆಲ್ ಅಥವಾ LPGಗೆ ಕೊರತೆ ಇಲ್ಲ ಅಂತ ಸಚಿವಾಲಯ ಹೇಳಿದೆ. ಇದೇ ವೇಳೆ ಅನಗತ್ಯ ಸುದ್ದಿ ಹಾಡುವವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆದರೆ ಪೆಟ್ರೋಲ್, ಡೀಸೆಲ್ ಸಿಗಲ್ಲ ಅನ್ನೋ ಗಾಳಿ ಸುದ್ದಿಗೆ ಸಾರ್ವಜನಿಕರು ನಿದ್ದೆ ಕೆಡಿಸಿಕೊಂಡು ವದಂತಿಗಳಿಂದ ಬೆದರಿ ಜನರು ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲ್ ಪೆಟ್ರೋಲ್ ಹಾಕಿಸ್ಕೊಳ್ಳಿಕ್ಕೆ ಮುಗಿ ಬೀಳ್ತಿದ್ದಾರೆ. ಇನ್ನು ರಾಯಚೂರಿನಲ್ಲಿ ಒಂದು ಬಾರಿ ₹300 ಪೆಟ್ರೋಲ್ ಹಾಕೋದಕ್ಕೆ ಮಾಲೀಕರು ನಿರ್ಧಾರ ಮಾಡಿದ್ದಾರೆ. ಈ ಮಧ್ಯೆ ನಯಾರಾ ಪೆಟ್ರೋಲ್ ಬಂಕ್ನಲ್ಲಿ ದರ ಏರಿಕೆ ಮಾಡಿಕೊಂಡಿದ್ದಾರೆ. ಪೆಟ್ರೋಲ್ಗೆ ₹5, ಡೀಸೆಲ್ಗೆ ₹3 ಏರಿಸಿದ್ದಾರೆ. ಬೆಂಗಳೂರಿನ ಪೆಟ್ರೋಲ್ ಬಂಕ್ಗಳಲ್ಲಿ ಅಭಾವ ಸೃಷ್ಟಿ ಆಗಿಲ್ಲ ಅಂತ ಸ್ವತಃ ಬಂಕ್ ಸಿಬ್ಬಂದಿ ಜಾಗೃತಿ ಮೂಡಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಸವೇಶ್ವರ ನಗರದಲ್ಲಿ ಬಂಕ್ ಮಾಲೀಕರು ಅಡ್ವಾನ್ಸ್ ಮಾಡಿ ಲೋಡ್ಗಾಗಿ ಕಾಯ್ತಾ ಇದ್ದಾರೆ. ಸರ್ಕಾರ, ಕೇಂದ್ರ ಸರ್ಕಾರ ಕತ್ತೆ ಕಾಯುತ್ತಿದೆ. ಅಲ್ಲಿ ದಿಮಾಕು ಮತ್ತು ಕೊಬ್ಬಿನ ಗಿರಾಕಿಗಳಿದ್ದಾರೆ. ಆ ಗಿರಾಕಿಗಳಿಂದಾಗಿ ಈ ಪ್ರಾಬ್ಲಮ್ಮು. ಅವ್ರಿಗೆಲ್ಲ ಏನಪ್ಪ ಅಂದರೆ ಮೋದಿ ಮುಖ ತೋರಿಸಿದ್ರು ಸಾಕು, ಓಟ್ ಹಾಕ್ತಾರೆ ನಮಗೇನೀಗ ಅಂತ. ನಮ್ಮ MP ಗಳೇನಿದ್ದಾರೆ ಅವರು ಮಣ್ಣು ತಿನ್ನುತ್ತಾರೆ.
ಹೇಗೆ ಖಾಸಗಿ ಕಂಪನಿಯವರು ಬೆಲೆ ಏರಿಸ್ಕೋತಾರೆ? ಸರ್ಕಾರ ಅದ್ರ ಮೇಲೆ ಕ್ಯಾಪ್ ಹಾಕ್ಕೋಬೇಕು ತಾನೇ ಇವಾಗ. ಹೌದು. ಅವ್ರು ಹೆಂಗೆ ಎಬ್ಬಿಸ್ತಾರೆ ಮೇಲಕ್ಕೆ ಅದನ್ನು? ಅನ್ನ ಯಾರನೋ ಇನ್ನೊಬ್ಬನೋ ಮತ್ತೊಬ್ಬನೋ ಅವ್ನು ಯಾವನಾರ ಆಗಿರಲಿ, ಅವನು ಹೆಂಗೆ ಎಬ್ಬಿಸ್ತಾನೆ ಮೇಲಕ್ಕೆ? ಅವನು ಸಂಕಷ್ಟ ಪರಿಸ್ಥಿತಿಯಲ್ಲಿ ನೀನು ಏರ್ಸಕ್ಕಾಗಲ್ಲ ಅನ್ನೋ ತೀರ್ಮಾನಕ್ಕೆ ಯಾರು ಬರಬೇಕಾಗಿತ್ತು? ಸರ್ಕಾರಗಳು. ಅದಕ್ಕೆ ಬರಲ್ಲ. ನಮ್ಗೆ ಗೊತ್ತೇ ಇಲ್ಲ. ನಡೀತಾ ಇದೆಯಾ? ಓ ಐ ಸಿ. ನಮ್ಗೆ ಗೊತ್ತೇ ಇಲ್ಲ. ಆಮೇಲೆ LPG ಏನೂ ಇಲ್ಲ, ಕೊರತೆ. ಬಾರೆಯ ಇಲ್ಲಿ ಇಡಿಯಟ್ ತೋರಿಸ್ತೀನಿ ಅಂತ ಹೇಳ್ತೀನಿ. ಅವ್ನು ಯಾವನು ಹೇಳ್ತಿದ್ದಾನೋ ಇದನ್ನು, ಅವನಿಗೆ LPG ಕೊರತೆ ಇಲ್ಲ. ಬಾರೆಯ ಇಲ್ಲಿ ಕರ್ಕೊಂಬರೆಯ, ಅವ್ನು ಎಳ್ಕೊಂಬಂಡ್ರೆ ಇಲ್ಲ ಹೇಳ್ತೀನಿ, ಅವ್ನು ನಿಲ್ಲಿಸ್ತೀನಿ ಕರ್ಕೊಂಡೋಗಿ LPGಗೆ. ಸುಮ್ಮನೆ ಬುರುಡೆ ಬಿಡ್ತಾನೆ ಅವನು, ಯಾವನು ಅಲ್ಲಿ ಕೂತ್ಕೊಂಡು ಡೆಲ್ಲಿನಲ್ಲಿ ಒಬ್ಬ. ಪೆಟ್ರೋಲ್ ಡೀಸೆಲ್ ಐ ಅಗ್ರಿ. ಸುಮ್ಮನೆ ರೂಮರ್ಸ್ಗೆ ಜನ ತಾಕ್ಕೊಂಡು ಹೋಗ್ತಾ ಇದ್ದಾರೆ. ಅವಶ್ಯಕತೆ ಇದ್ದಂಗಿಲ್ಲ ನನ್ನ ಪ್ರಕಾರದಲ್ಲೂ. ಪೆಟ್ರೋಲ್ ಡೀಸೆಲ್ ಮ್ಯಾನೇಜ್ ಆದಂಗಿದೆ ಸಿಚುಯೇಷನ್, ಇನ್ಕ್ಲೂಡಿಂಗ್ ರಿಸರ್ವ್ಸಲ್ಲಿ, ಅಂದರೆ ಸ್ಟೋರೇಜ್ ಕೆಪಾಸಿಟಿನಲ್ಲಿ ಸ್ಟ್ರಾಟಜಿಕಲಿ. LPG ಇದ್ದಂಗಿಲ್ಲ. ಸುಮ್ಮನೆ ಕೂತ್ಕೊಂಡು ಏನೂ ಕೊರತೆ ಇಲ್ಲ. ಬಾರ ಬಾಯಲ್ಲಿ ತೋರಿಸ್ತೀನಿ. ನಿನಗಾಗದೇ ಇದ್ದರೆ ನಿನ್ನ ಮನೇಲಿ ಯಾರು ಪುಕ್ಕಟ್ಟೆ ಇದ್ರೆ ಅವ್ರನ್ನ ಕಳಿಸ್ಕೊಡು, ಅವ್ರಿಗಾರು ತೋರಿಸ್ತೀವಿ. ಅಥವಾ ನಿನ್ನ MP ಅವನಾರು ಇದ್ದರೆ ಆ MPಗಾರು ಹೇಳು, ಅವ್ರನ್ನಾರು ತರಿಸ್ತೀವಿ, ಅವ್ರನ್ನ ಕರ್ಕೊಂಡೋಗಿ ತೋರಿಸ್ತೀವಿ. ಬನ್ನಿ, ಯಾರು ಒಬ್ಬರು ಬನ್ನಿ. ಇದನ್ನೇ ಹೇಳೋದು, ದಿಮಾಕಿನ ಪ್ರತಿರೂಪಗಳು ನೀವು ಅಂತ. ಕೊಬ್ಬು. ಬೇರೆ ಎಲ್ಲದಕ್ಕೂ MPಗಳು ಬುರುಡೆ ಬಿಟ್ಕೊಂಡು ಬರ್ತಿದ್ರಿ. ಈಗ ಒಬ್ಬ ಒಂದು ಕಡೆ ಕಾಣಿಸ್ತಿಲ್ಲ MP, ಯಾರೂ ಇಲ್ಲ MPಗಳು, ಮಾತಾಡ್ತಿಲ್ಲ. ಎಲ್ಲ ಬರೀ ನೆಮ್ಮದಿಯಾಗಿ ಓಡಾಡ್ಕೊಂಡಿರೋಕ್ಕೆ ಶಾಲೆ ಹೊತ್ಕೊಂಡು 6 ಸರಿ ಎಲೆಕ್ಟ್ ಹಾಕ್ಕೊಂಡು ಯೋಗ್ಯತೆಗೆ ಇವ್ರುಗಳಿಗೆ. ಎಸ್ ಕೇಳಿ ಹೇಳ್ತಾರೆ, ಇದು ಸಿದ್ದರಾಮಯ್ಯ ಅಂತ, ಅವ್ರನ್ನ ಕೇಳಿ ಇದು ಮೋದಿ. ನಿಮ್ಮ ರೋಲ್ ಏನು ಅಂತ ಹೇಳಬೇಕಷ್ಟೆ. ಎಸ್. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ದಾವಣಗೆರೆಯಲ್ಲಿ ಬಂಡಾಯದ ಬೇಗುದಿ ತಾರಕಕ್ಕೆ ಹೋಗಿದೆ. ಶಾಮ್ನೂರು ಪುತ್ರನಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ ಯಾರೊಬ್ಬ ಸಾದಿಕ್ ಪೈಲ್ವಾನ್ ಅನ್ನೋರು ನಾಮಪತ್ರವನ್ನು ಹಿಂದಕ್ಕೆ ಪಡೆದಿಲ್ಲ, ಕಣದಲ್ಲಿ ಇದ್ದಾರೆ. ಈಗ ಇನ್ನೂ ಕಣದಲ್ಲೇ ಇರ್ತಾರೆ. ಹಿಂದಕ್ಕೆ ಹೋದ್ರೂ ಅವರು ಬ್ಯಾಲೆಟಲ್ಲಿ ನೇಮ್ ಇರುತ್ತೆ, ಬೇಕಾದ್ರೆ ಸಪೋರ್ಟ್ ಮಾಡಿ ವಿಡ್ರಾ ಮಾಡ್ಬೋದು ಅಷ್ಟೇ. ನಾನು ಗೆಲ್ತೀನಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಅವ್ರು ಯಾರೋ ರೆಬೆಲ್ಲು. ನೀವು ಗೆಲ್ಲಲ್ಲ, ನೀವು ಇನ್ನೊಬ್ಬರನ್ನ ಬೇಕಾದ್ರೆ ಸೋಲಿಸ್ತೀರೇನೋ ನಂಗೆ ಗೊತ್ತಿಲ್ಲ. ಅದು 75,000 ಮುಸ್ಲಿಂ ಓಟ್ ಇದೆ ಅಂದ ಕಾರಣಕ್ಕೆ ನಾನು ಗೆಲ್ತೀನಿ ಅಂತ ನೀವು ಅಂದ್ಕೊಂಡಿದ್ರೆ ಯು ಆರ್ ರಾಂಗ್. ಅಹಿಂದ ಸಪೋರ್ಟು ಇದೆ ನನಗೆ. ಎಲ್ಲ ಹೇಳ್ಕೊಳಕ್ಕೇನು, ಇಂಟರ್ನ್ಯಾಷನಲ್ ಕೆನಡಾಯಿಂದನೂ ಸಪೋರ್ಟ್ ಇರ್ಬೋದು ಇವ್ರಿಗೆ. ಹೇಳ್ಕೊಳಕ್ಕೇನು ಹೋಗಬೇಕು, ಎಷ್ಟು ಬೇಕಾದ್ರೂ ಹೇಳ್ಕೊಳ್ಳಿ. ಇಂಥ ಬುರುಡೆ ಹೇಳ್ಕೊಳ್ಳೋದನ್ನ ಭಾಳ ನೋಡ್ಬಿಟ್ಟಿದ್ದೀನಿ. ಮತ್ತು ಅಕ್ಕಪಕ್ಕ ಕೂತ್ಕೊಂಡು ತಲೆ ಅಳ್ಳಾಡ್ಸೋ ಗಿರಾಕಿಗಳನ್ನು ನೋಡ್ಬಿಟ್ಟಿದ್ದೀನಿ ನಾನು. ಅಣ್ಣ ನೀನು ಫೈಟ್ ಮಾಡೋಣ, ಅದೇನಾಗುತ್ತೆ ನೋಡಬಿಡ್ತೀವಿ, ನಾವೆಲ್ಲ ಜೊತೆಲಿದ್ದೀವಿ ನಡಿ ಅಂತಂದ್ಬಿಟ್ಟು. ಯಾರ್ಯಾರ ಜೊತೆ ನಿಂತಿದ್ದಾರೆ, ಯಾರ್ಯಾರು ಅರ್ಧ ದಾರಿನಲ್ಲಿ ಮುಳುಗೋ ಟೈಮಲ್ಲಿ ತಳ್ಳಿಬಿಟ್ಟು ನಿಮ್ಮನ್ನು ಮುಳುಗಿಸ್ಬಿಟ್ಟು ಮನೆಗೆ ಹೋಗಿದ್ದಾರೆ, ಇವೆಲ್ಲ ನಾವು ನೋಡಿರೋ ಆಟಗಳು. ಸುಮ್ಮನೆ ಡೋಂಟ್ ಟ್ರೈ ಟು ಪ್ಲೇ ಡ್ರಾಮಾ ವಿತ್ ಅಸ್. ನೀವು ಗೆಲ್ಲೋದಕ್ಕಾಗಲ್ಲ. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ಅಷ್ಟೇ ಮತಗಳಿಲ್ಲ. ಯಾರನ್ನೋ ಬೇಕಾದ್ರೆ ಸೋಲಿಸ್ಬೋದೇನೋ, ನಂಗೆ ಗೊತ್ತಿಲ್ಲ. ಡ್ಯಾಮೇಜ್ ಮಾಡ್ಬೋದು, ದಟ್ ಐ ಡೋಂಟ್ ನೋ. ಇನ್ನು ಅಲ್ಲಿ ಬಾಗಲಕೋಟೆನಲ್ಲಿ ಅವ್ರನ್ನ ಒಮ್ಮತದ ಅಭ್ಯರ್ಥಿ ಇರೋದ್ರಿಂದ ಅವ್ರು ಭಾಳ ಸೀರಿಯಸ್ ಆಗಿ ಪ್ರಚಾರನ ಮಾಡ್ತಿದ್ರು. ಖಂಡಿತವಾಗೂ ಕಡ್ಡೆ ಆಗಿ ನಾನೆಲ್ಲ ವಾಪಸ್ ತೊಗೊಳೋದಲ್ಲ ಅಂತ ಹೇಳಿದ್ದೇನೆ. ಕೊನೆ ಕ್ಷಣಕ್ಕೆ ಬಂದರು ಸರ್, ಇಬ್ಬರು ಬಂದರು. ಅದಕ್ಕೆ ಏನೂ ಇಲ್ಲ, 1 ಗಂಟೆ ಒಳಗೆ ಬರ್ತಿದ್ರೆ ಏನಾರ ದೇವ್ರ ಒಂದು ದಾರಿ ತೆಗಿತಿದ್ದ. ನನಗೆ ಇಬ್ಬರು ಕ್ಯಾಂಡಿಡೇಟ್ ಅಲ್ಲ, ನನ್ನ ಇದ್ರಿಗೆ ತೂಕದಾಗೂ ಇಲ್ಲ, ಮತದಾಗೂ ಇಲ್ಲ. ನಾನೇ ಶೆಡ್ ಹೊಡಿತಾನೆ ಸರ್ ಬೈಲಾಗ. ನನಗೆ ಆಶೀರ್ವಾದ ಮಾಡಿ ನನಗೆ ಗೆದ್ದು ಕಳಿಸ್ತಾರೆ. ಸುರ್ಜೇವಾಲ್ ಅವರು ಕಡೆ ಕಾಣಿಸಿದ್ಕೆ ನಾವು ನಮ್ಮ ಸಮಾಜ, ಆಯಿಂದ ಸಮಾಜ ನಿರ್ಧಾರ ತಗೊಂಡು ಬಂಡಾಯ ಅಭ್ಯರ್ಥಿ ಅಂತ ನಿಲ್ಸಿದ್ದಾರೆ ಸರ್. ಈ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸ್ತಾರ ಅಂತೇಳಿ ವಿಶ್ವಾಸ ಇದೆ ಸರ್. ಇವರು 3 ಜನ ಶಕ್ತಿವಂತರೇ, ಅವ್ರದಾದ ಒಂದು ಶಕ್ತಿ ಇದ್ದವರು. ಅವರು ಇವತ್ತು ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ನಮಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಇವತ್ತು ಒಪ್ಕೊಂಡಿದ್ದಾರೆ. ಅದರಿಂದ ವಿಡ್ರಾ ಮಾಡ್ಕೊಂಡಿದ್ದಾರೆ. ನಮ್ಮ ಪಕ್ಷಕ್ಕೆ ಬಲ ಬಂದಿದೆ ವಿದೌಟ್ ಕಂಡೀಷನ್. ಅವರು ಸಾದಿಕ್ ನಿಲ್ಲೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ಅವ್ರು ಅಹಿಂದ ಕ್ಯಾಂಡಿಡೇಟ್ ಆಗೋಕ್ಕಾಗಲ್ಲ. ನೋಬಡಿ ಆಸ್ ಡಿಕ್ಲೇರ್ಡ್ ಹಿಮ್ ಆಸ್ ಎನ್ ಅಹಿಂದ ಕ್ಯಾಂಡಿಡೇಟ್ ಅಂತ ಅವ್ರು ಹೇಳ್ಕೋತಿದ್ದಾರೆ ಅಷ್ಟೇ. ಹಾಂ, ಅವ್ರು ಹೇಳ್ಕೋತಿದ್ದಾರೆ. ಬಟ್ ಸ್ಟಿಲ್ ಅವ್ರು ನಿಲ್ಲಬಾರ್ದು ಅಂತಿಲ್ಲ, ಅದು ಅವ್ರ ಇಷ್ಟ. ನಿಲ್ಲಬೋದು, ಬಿಡ್ಬೋದು, ಬೇಕಾದ್ರೆ ಜನ ಓಟ್ ಹಾಕ್ಬೋದು, ಸಾಕಾರ ಬಿಡ್ಬೋದು. ಕೊನೆವರೆಗೂ ಯಾರು ಬಂದಿರಲಿಲ್ಲ ನನ್ನನ್ನು ಸಮಾಧಾನ ಪಡಿಸಕ್ಕೆ. ಬಂದಿದ್ದಿದ್ರೆ ಅವರು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು ನಮಗೆ ಸಂಬಂಧವಿಲ್ಲ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ.
ಎಸ್ 1ನೇ ತರಗತಿ ದಾಖಲಾತಿಗೆ 6 ವರ್ಷ ತುಂಬಿರಬೇಕು ಎಂಬ ಕಡ್ಡಾಯ ನಿಯಮದಲ್ಲಿ ಸರ್ಕಾರ ಸ್ವಲ್ಪ ಸಡಿಲಿಕೆ ಮಾಡಿದೆ. ಈ ವರ್ಷವೂ 60 ದಿನಗಳ ವಿನಾಯಿತಿ ಕೊಟ್ಟು ಮಹತ್ವದ ತೀರ್ಮಾನವನ್ನು ಇವತ್ತು ವಿಧಾನಸಭೆಯಲ್ಲಿ ಶಿಕ್ಷಣ ಸಚಿವರು ಪ್ರಕಟ ಮಾಡಿದರು. 60 ದಿನ ಸಡಿಲಿಕೆ ಅಂದರೆ 5 ವರ್ಷ 10 ತಿಂಗಳು. ಈ ಸಡಿಲಿಕೆ LKG, UKG, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅನ್ವಯ ಆಗುತ್ತೆ. ಹೊಸದಾಗಿ ಕಾನೂನು ತಂದು ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿರ್ಧಾರವನ್ನು ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಈ ಆದೇಶ ಸ್ಟೇಟ್ ಸಿಲೆಬಸ್ಗೆ ಮಾತ್ರ ಇರುತ್ತೆ. ಇನ್ನು ಮಹಾವೀರ ಜಯಂತಿ ಹಿನ್ನೆಲೆಯಲ್ಲಿ ಮಾರ್ಚ್ 30ರಂದು ರಜೆ ಇರೋ ಕಾರಣ 31ನೇ ತಾರೀಕು SSLC ಪರೀಕ್ಷೆ ನಡೆಯುತ್ತೆ. ಹಿಂದಿ ಪರೀಕ್ಷೆನ 31ನೇ ತಾರೀಕು ಬರೀಬೇಕಾಗುತ್ತೆ. ಇದಕ್ಕೆ ಒಂದು ಪರ್ಮನೆಂಟ್ಲಿ ನೀವೇನಾದ್ರು ಒಂದು ಸೊಲ್ಯೂಷನನ್ನು ಮಾಡ್ಕೋಬೇಕು ಕಾನೂನು ಪ್ರಕಾರದಲ್ಲಿ. ಈ ಮಾಡ್ತಿರೋ ಈ ಆಡ್ಹಾಕ್ ವ್ಯವಹಾರ ಇದು ಸರಿ ಇಲ್ಲ. ಇದು ಪ್ರತಿ ವರ್ಷ ನೋ, ಇಟ್ಸ್ ನಾಟ್ ಕರೆಕ್ಟ್. ಮಕ್ಕಳಿಗೆ ಲಾಭ ಆಗ್ಬೋದೇನೋ ಬಿಡ್ಬೋದು, ಅದು ಪ್ರಶ್ನೆ ಬೇರೆ. ಬಟ್ ದಿಸ್ ಇಸ್ ನಾಟ್ ಕರೆಕ್ಟ್. ಇದು ಸರಿ ಅಲ್ಲ. ಇದು ನಾಳೆ ಇದು ಬೇರೆ ಇದಕ್ಕೆ ಹೋಲಿಕೆ ಮಾಡಿ ಎಲ್ಲರೂ ಚಾಲೆಂಜ್ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಆಮೇಲೆ ಓಕೆ, ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಇದು ಆಮೇಲೆ ಮಕ್ಕಳನ್ನು ಈ ಅನಧಿಕೃತ ಶಾಲೆಗಳಿಗೆ ಸೇರಿಸ್ಬಿಟ್ಟು ಪೋಷಕರು ಲಬ ಬಡ್ಕೊಳ್ಳೋಂಗಾಗೋ ಪರಿಸ್ಥಿತಿ ಬರಬಹುದು. ದಿ ಲಾ ನೌ ಈಸ್ 6 years ಆಗಿರಬೇಕು. ಹೌದು, ದಟ್ಸ್ ಎ ಗೌರ್ಮೆಂಟ್ ಆಫ್ ಇಂಡಿಯಾ. ಅದು ಆಲ್ ಇಂಡಿಯಾ. ಅದನ್ನು ನಾವು ಬಿಕಾಸ್ ಎಜುಕೇಷನ್ ನಮ್ಮ ಪೋರ್ಟ್ಫೋಲಿಯೋ ಇದೇನೋ ಕಾರಣಕ್ಕೆ ಚೇಂಜ್ ಮಾಡ್ತಾ ಹೋಗ್ತಾ ಇದ್ದೀವಿ. ಬಟ್ ಅದಕ್ಕೊಂದು ಸರಿಯಾದ ಕಾನೂನು ಸ್ಟೇಟಸ್ ಕೊಡೋದು ಒಳ್ಳೆಯದು. ಈ ಆಡ್ಹಾಕಿಸಮ್ ಒಳ್ಳೆಯದಲ್ಲ. ಮತ್ತು ಇದು ಪ್ರತಿ ವರ್ಷ ಪೇರೆಂಟ್ಸು ನನ್ನ ಮಗುಗೆ 5 ತಿಂಗಳು 2 ತಿಂಗಳು ವ್ಯತ್ಯಾಸ, ದಯವಿಟ್ಟು ಇದು ಮಾಡಿ ಸರ್, ಇದಕ್ಕೆ ಎಂಡೇ ಇಲ್ಲ. ಪ್ರತಿ ವರ್ಷ ಬರುತ್ತೆ. ಸೊ ಹಾಗಾಗಿ ಏನೋ ಒಂದು ತೀರ್ಮಾನ ಮಾಡಬೇಕು. ಆಲ್ ರೈಟ್.